जिले से विभिन्न स्थानों के लिए रेल सेवाएं शुरू करने और नए रेल मार्गों को लागू करने की मांग को लेकर बागलकोट रेलवे स्टेशन के बाहर कर्नाटक राज्य रेलवे विकास हक समिति के नेतृत्व में जोरदार विरोध प्रदर्शन किया गया। सुबह से ही बड़ी संख्या में प्रदर्शनकारी स्टेशन की ओर कूच करते हुए नारेबाजी कर रहे थे। आंदोलन में करवे किसान संगठनों सहित विभिन्न सामाजिक संगठनों ने भी एकजुटता दिखाई, लेकिन जैसे कि प्रदर्शनकारी स्टेशन परिसर में प्रवेश करने बढ़े, मौके पर मौजूद पुलिस ने बैरिकेड्स लगाकर उन्हें स्टेशन गेट के बाहर ही रोक दिया। इस दौरान पुलिस और आंदोलनकारियों के बीच तीखी नोकझोंक भी देखने को मिली। आंदोलनकारियों ने पुलिस से कहा कि ये हमारा रेलवे स्टेशन है, हम कोई अव्यवस्था नहीं फैलाएंगे, हमें अंदर धरना देने दीजिए। लेकिन पुलिस ने सुरक्षा कारणों का हवाला देते हुए उन्हें अंदर जाने की अनुमति नहीं दी। इसके बाद आंदोलनकारियों ने स्टेशन गेट के बिल्कुल सामने ही धरना प्रारंभ कर दिया और रेलवे अधिकारियों के खिलाफ जमकर नारेबाजी की। उन्होंने आरोप लगाया कि जिले के विकास के लिए आवश्यक रेल सेवाओं की लंबे समय से अनदेखी की जा रही है। राज्य रेलवे विकास हक समिति के राज्य अध्यक्ष कुतुबुद्दीन खाजी के नेतृत्व में हुए इस आंदोलन में वक्ताओं ने कहा कि जिले से विभिन्न शहरों के लिए नियमित रेल सेवाएं शुरू की जाएं। बागलकोट कुर्ची लोकापुर मार्ग पर प्रस्तावित यात्री रेल की तुरंत शुरुआत हो, नए रेलवे मार्गों की घोषणा कर शीघ्र कार्रवाई हो। प्रदर्शनकारियों ने चेतावनी दी कि यदि मांगों पर त्वरित कार्रवाई नहीं हुई तो आंदोलन को और उग्र बनाया जाएगा। हमारी मांग पूरी करो, नहीं तो कुर्सी खाली करो। हमारी मांग पूरी करो, नहीं तो कुर्सी खाली करो। हमारी मांग पूरी करो, नहीं तो कुर्सी खाली करो। ಸೌದತ್ತಿ ಎಲ್ಲ ಮನೆಗೆ ರೈಲು, ಬೇಕೇ ಬೇಕು, ಬೇಕೇ ಬೇಕು। ಸೌದತ್ತಿ ಎಲ್ಲ ಮನೆಗೆ ರೈಲು, ಬೇಕೇ ಬೇಕು, ಬೇಕೇ ಬೇಕು। ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಪ್ರಾರಂಭ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು। ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಪ್ರಾರಂಭ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು। ಲೋಕಾಪುರವರೆಗೆ ಬಸವ ಎಕ್ಸ್ಪ್ರೆಸ್ ಹಾಗೂ ಪ್ಯಾಸೆಂಜರ್ ರೈಲು ಪ್ರಾರಂಭವಾಗಲೇಬೇಕು, ಲೋಕಾಪುರವರೆಗೆ ಬಸವ ಎಕ್ಸ್ಪ್ರೆಸ್ ಆಗಬೇಕು, ಬೇಕೇ ಬೇಕು, ಬೇಕೇ ಬೇಕು। ಲೋಕಾಪುರ ಸವದತ್ತಿ ಧಾರವಾಡ ಹೊಸ ಮಾರ್ಗ ಪ್ರಾರಂಭವಾಗಲೇಬೇಕು, ಲೋಕಾಪುರವರೆಗೆ ಬಸವ ಎಕ್ಸ್ಪ್ರೆಸ್ ಹಾಗೂ ಪ್ಯಾಸೆಂಜರ್ ರೈಲು ಪ್ರಾರಂಭವಾಗಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು। ಅಂದ್ರೆ ನಿರ್ಮಾಣವಾದಂತ ಒಂದು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳು ನಿರ್ಮಾಣ ಆಗ್ಯಾವ। 2017ರಾಗ ಕಜ್ಜಿಡೋಣಿ ಮಠ ಆಗೈತಿ। ರೈಲ್ವೆ ಪ್ರಾರಂಭ ಇಲ್ಲದಿರುವುದರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ, ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖ ಸ್ಥಿತಿ ಒಳಗ ಇರುವಂಥದ್ದು। ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ಲಿ ಕೆಡ್ತಾವ। ಆಮೇಲೆ ನಾವು ಗುಡ್ದಾಗ ನಿಂತೈತಿ ಗಾಡಿ ಲೋಕಾಪುರ ಮಠ ಮಾಡಿ ಅಲ್ಲಿ ಜನ ಸೇವೆ ಜನರ ಸೌಲಭ್ಯ ಕೊಟ್ಟು ದೊರಕಿಸ್ಕೊಡ್ರಿ ಅಂತ ಹೋರಾಟ ಮಾಡಿದೀವಿ। ಅದರಂತೆ ಈಗ ಲೋಕಾಪುರದೊಳಗ ಒಂದು ರೈಲು ನಿಲ್ದಾಣ ನಿರ್ಮಾಣ ಆಗಿ CRS ಅಂದ್ರೆ ಚೀಫ್ ರೈಲ್ವೆ ಆಫೀಸರ್ ಬಂದು ಒಂದು ಮಾರ್ಗ ಸಾರ್ವಜನಿಕರ ರೈಲು ಓಡಾಡಕ್ಕೆ ಫಿಟ್ ಐತಿ ಅಂತ ಒಂದು ರಿಪೋರ್ಟ್ ಕೊಟ್ಟು 1 ವರ್ಷ ಆಯ್ತು। ಪದೇ ಪದೇ ನಾವು ಸರ್ಕಾರಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ। ಆ ನಿಟ್ಟಿನೊಳಗೆ ಇವತ್ತು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಪ್ರಯುಕ್ತ ಇವತ್ತು ಮಾಡಿದ್ದೀವಿ। ಅದರಂತೆ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಧಾರವಾಡ ಇದು ಬಹಳ ಮುಖ್ಯವಾದಂಥದ್ದು। ಉತ್ತರ ಕರ್ನಾಟಕದ ಜೀವನಾಡಿ, ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತಿಲ್ಲ। ಆ ಒಂದು ಹೊಸ ರೈಲು ಮಾರ್ಗ 19ರಾಗ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ, ಆದರೆ ರಿಜೆಕ್ಟ್ ಆಗೈತಿ। ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ। ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ 3 ಸರ್ವೆ ಬರ್ತಾವ, ಒಂದು ಕಮರ್ಷಿಯಲ್, ಒಂದು ಇಂಜಿನಿಯರಿಂಗ್, ಒಂದು ಟ್ರಾಫಿಕ್। ಈ 3 ಸರ್ವೆದೊಳಗ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಎಲ್ಲ ಭಾಗದ ಸಂಸದರು, ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿವ್ರು ಎಲ್ಲ ಹೋರಾಟ ಸಮಿತಿಯವರು। ಅದರಂತೆ ಈ ಬಜೆಟ್ನೊಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡಕ ಇವತ್ತು ಹೋರಾಟ ಮಾಡಕತ್ತೀವಿ। ಅದರಂತೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಜನರಿಗೆ ಮೀಟರ್ ಗೇಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲ್ ಸಿಗ್ತಿತ್ತು, ಗುಂಟಕಲ್ಕ ರೈಲ್ ಸಿಗ್ತಿತ್ತು, ಬೆಂಗಳೂರ್ಕ ಬಾಂಬೆಕ ನೇರವಾಗಿ ರೈಲ್ ಸಿಗ್ತಿತ್ತು। ಇದು ಬ್ರಾಡ್ಗೇಜ್ ಆಗಿ ಅಂದ್ರೆ ಮೀಟರ್ ಗೇಜ್ ಇದ್ದದನ್ನ ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ
ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೈಲ್ ಕೊಡ್ರಿ, ನಮಗೆ ಗುಂಟ್ಕಲ್ ಟ್ರೈನ್ ಕೊಡ್ರಿ, ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ, ಅದು ಬಾಗಲಕೋಟೆ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಡಿಸಾಡ್ಲಿರಿ ಅಂತೇಳಿ ನಾವು ಒತ್ತಾಯನ ಮಾಡಕತ್ತೀವಿ. ಇವತ್ತು ರೋಡ್ ಮೇಲಾರು ಮಾಡ್ತೀವಿ, ಗಟಾರ ಮೇಲಾರ ಮಾಡ್ತೀವಿ, ಹಳಿ ಮೇಲಾರ ಮಾಡ್ತೀವಿ. ಆದ್ರೆ ಹೋರಾಟಗಾರನನ್ನ ಹತ್ತಿಕ್ಕುವ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತಿ. ದಯವಿಟ್ಟು ನಾನು ಕುತುಬುದ್ದೀನ್ ಕಾಜಿ ಒಂದು ಕಾನೂನಿನ ವಿರುದ್ಧ ಚಟುವಟಿಕೆ ಆತಂದ್ರ ಅದು ಜವಾಬ್ದಾರಿ ನಾನು ಎಲ್ಲ ಯಾವುದೇ ಒಂದು ಕ್ರಮಕ್ಕೆ ನಾನು ಸಿದ್ಧನಿದ್ದೇನೆ. ನಿಮಗೆ ಕಾನೂನಕ್ಕೆ ಒಂದು ಚುಕ್ಕಿ ಬರಲಾರ್ದಂಗೆ ನಾವು ನೋಡ್ಕೋತೀವೋ. ನೀವು ಮಾಡೋದಂತ ತಪ್ಪಿಗಾಗಿ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದಂತ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ 2017ರಲ್ಲಿ ಮುಗಿದು ಸಾರ್ವಜನಿಕರಿಗೆ ಅರ್ಪಣೆ ಆಗಬೇಕಾಗಿತ್ತು. ದುರಂತ 2025 ಬಂದರು, ಬರೀ ಲೋಕಾಪುರಕ್ಕೆ ಗಾಡಿ ಹೋಗಿ ನಿಂತೈತಿ. 816 ಕೋಟಿ ರೂಪಾಯಿ ಹೋಗಿ ಇವತ್ತ